ಲಕ್ಷ್ಮೀಸ್ ಪ್ಯಾಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ರುಚಿಕರವಾದಂತಹ ಚಿಕನ್ ರೋಸ್ಟನ್ನು ಮಾಡೋದು ಹೇಗಂತ ನೋಡೋಣ. ಚಿಕನ್ ರೋಸ್ಟ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು: ಅರಿಶಿನ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸ್ತೂರಿ ಮೇಥಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಎಣ್ಣೆ, ಚಿಕನ್. ಈಗ 1 kg ಚಿಕನ್ಗೆ 1/4 ಚಮಚ ಅರಿಶಿನ ಪುಡಿ, 1 ಚಮಚ ಅಚ್ಚ ಖಾರದ ಪುಡಿ, 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫುಲ್ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು, ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಟು ಅದಕ್ಕೆ ನಾವು ಮಿಕ್ಸ್ ಮಾಡಿರೋಂಥ ಚಿಕನನ್ನು ಬೇಯಕ್ಕಾಗಿ ಇಡೋಣ. ಇದರಲ್ಲೇ ನೀರೆಲ್ಲ ಬಿಟ್ಕೊಳ್ಳುತ್ತೆ, ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಲಿಡ್ ಮುಚ್ಚಿಬಿಟ್ಟು ಬೇಯಿಸೋಣ. ಈಗ ಹಸಿಮೆಣಸಿನ್ಕಾಯಿನ ಮಾಡ್ಕೊಳ್ಳೋಣ. ಇದು ಚಿಕನ್ನು ಫುಲ್ಲು ಒಂದು ಸ್ವಲ್ಪ ನೀರಿಂದ ಹಾಗೆ ಕ್ಲೀನಾಗೆಲ್ಲ ಬೆಂದಿದೆ. ಮುಕ್ಕಾಲು ಬೇವರೆಗೂ ಬೇಯಿಸ್ಕೊಳ್ಳೋಣ. ಬೆಂದಾಗಿದೆ. ಈಗ ಇದನ್ನು ಕೆಳಗೆ ಇಳಿಸ್ಕೊಂಡು ಇನ್ನೊಂದು ಬಾಣಲಿ ಇಟ್ಕೊಂಡು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಉಪಯೋಗಿಸೋದು ಕೊಬ್ಬರಿ ಎಣ್ಣೆ. ನೀವು ನಿಮ್ಮ ಮನೇಲಿ ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದನ್ನು ಹಾಕ್ಕೋಬೋದು. ಕಡಲೆಕಾಯಿ ಎಣ್ಣೆ ಯಾವುದಾದ್ರೂ ಸರಿ. ಈಗ ಕಸ್ತೂರಿ ಮೇಥಿ ಹಾಕಿದ್ದೀನಿ. ಅದನ್ನು ರೋಸ್ಟ್ ಮಾಡೋಣ ಸ್ವಲ್ಪ. ಈಗ 1 ಚಮಚ ಗರಂ ಮಸಾಲ ಪೌಡರ್, ಈಗ ಒಂದು ಅರ್ಧ ಚಮಚ ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ. ಅಂದರೆ ಮೊದಲು ಹಾಕಿದ್ವಿ ಮಿಕ್ಸ್ ಮಾಡೋ ಚಿಕನ್ ಮಿಕ್ಸಿಗೆ ಅದರಿಂದ ಈಗ ಒಂದು 6 ಹಸಿಮೆಣಸಿನಕಾಯಿನ ಸೀಳಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ರೋಸ್ಟ್ ಆಗಿದೆ. ಇದಕ್ಕೆ ನಾವು ಬೇಯಿಸಿ ಚಿಕನ್ನ ಹಾಕೋಣ. ಎಲ್ಲ ಒಗ್ಗರಣೆ ಹಾಕಿದ್ದನ್ನ ಅದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಹೀಗೆ ಒಲೆ ಮೇಲೆ ರೋಸ್ಟ್ ಮಾಡ್ತಾ ಇರಿ. ಸ್ವಲ್ಪ ಉಪ್ಪು ಹಾಕೋಣ. ಈಗ ಮೊದಲೇ ಹಾಕಿದ್ವಿ ಚಿಕನ್ ಬೇಯೋಕ್ಕೆ. ಈಗ ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೊಂಚೂರು ಒಂದು 1/4 ಚಮಚ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ. ಅಷ್ಟೇ. ಲಿಡ್ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಲಿಡ್ ಮುಚ್ಚಿ ಘಮ ಬರಲಿ. ನೋಡಿ, ಈಗ ನಮ್ಮ ಚಿಕನ್
ರೋಸ್ಟು ರೆಡಿಯಾಗಿದೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಲಾಸ್ಟ್ ಕೊನೆಯಲ್ಲಿ. ಮಿಕ್ಸ್ ಮಾಡಿದ್ರೆ ಚಿಕನ್ ಗೀ ರೋಸ್ಟು ರೆಡಿಯಾಗಿದೆ. ಟೇಸ್ಟ್ ಮಾಡೋ ಸಮಯ, ಬನ್ನಿ ಪ್ಲೇಟ್ ಹಾಕೊಳ್ಳೋಣ.